ಕಾವ್ಯ ಮನೆಯವರಂದ್ರೆ ಗಿಲ್ಲಿಗೆ ತುಂಬಾನೇ ಭಯ ಇದೆ. ರೀಸೆಂಟ್ ಆಗಿ ಗಿಲ್ಲಿ ಮಾಳು ಮತ್ತೆ ಅಶ್ವಿನಿ ಜೊತೆ ಮಾತಾಡ್ತಿರುವಂತ ಒಂದು ವಿಡಿಯೋ ಬಹಳ ವೈರಲ್ ಆಗಿದೆ. ಅಂಡ್ ಆ ಒಂದು ವಿಡಿಯೋದಲ್ಲಿ ಗಿಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, ಬಿಗ್ ಬಾಸ್ ಶುರು ಆಗಿತ್ತಲ್ಲ, ಸೊ ಆ ದಿನದಿಂದ ಗಿಲ್ಲಿ ಮತ್ತೆ ಕಾವ್ಯ ಅವರ ಸಂಬಂಧ ಬಾಂಧವ್ಯ, ಸೊ ಇದ್ರ ಬಗ್ಗೆ ನಾವು ನೋಡ್ಕೊಂತ ಬಂದಿದೀವಿ. ಜಂಟಿಯಾಗಿ ಮನೆ ಒಳಗೆ ಬಂದಿದ್ರು, ಇದಾದ್ಮೇಲೆ ಅವರ ಬಾಂಧವ್ಯ ಇನ್ನು ಆಳವಾಗಿ ಬೆಳೆಯಿತು. ಬಟ್ ಈ ವಿಚಾರ ಕಾವ್ಯ ಅವರ ಫ್ಯಾಮಿಲಿಗೆ ಗೊತ್ತಾದಾಗ ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ಗಿಲ್ಲಿ ಅವರು ಮಾತಾಡಿದ ಒಂದು ವಿಡಿಯೋ ವೈರಲ್ ಆಗಿದೆ. ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ, ಸೊ ಅದ್ರ ಬದಲಾಗಿ ಸೀಕ್ರೆಟ್ ರೂಮ್ ಗೆ ಇಬ್ಬರನ್ನ ಕಳಿಸಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಫ್ಯಾಮಿಲಿ ರೌಂಡ್ ಬರುತ್ತೆ. ಸೊ ಆ ಟೈಮ್ ಅಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಬಂತಂದ್ರೆ ನಾನು ಓಡಿ ಹೋಗ್ತೀನಿ ಅಂತ ಗಿಲ್ಲಿ ಹೇಳಿದ್ದಾರೆ. ಗಿಲ್ಲಿ ಕಾವ್ಯನ ರೇಗಿಸ್ತಾರೆ, ಅಳಸ್ತಾನೆ, ನಗಸ್ತಾನೆ ಅಂಡ್ ಒಮ್ಮೊಮ್ಮೆ ಇದು ಅತಿರೇಕ ಕೂಡ ಆಗಿದೆ. ಸೊ ಈಗೀಗ ಕಾವ್ಯ ಗಿಲ್ಲಿಯ ಜೋನ್ ಇಂದ ಹೊರಗೆ ಬಂದು ಆಟ ಆಡಕ್ಕೆ ಶುರು ಮಾಡಿದ್ದಾರೆ. ಇಷ್ಟೆಲ್ಲ ರೇಗಿಸಿದೀನಿ, ಇಷ್ಟೆಲ್ಲ ಕಾಡಿಸಿದೀನಿ, ಒಮ್ಮೆ ಅಳಿಸಿದೀನಿ ಕೂಡ. ಸೊ ಇದನ್ನ ಅವ್ರ ಫ್ಯಾಮಿಲಿ ಅವರು ಇಲ್ಲಿ ಬಂದ್ ನೋಡಿದ್ರೆ ನನ್ನ ಸುಮ್ಮನೆ ಬಿಡ್ತಾರ ಅಂತ ತಮಾಷೆಯಾಗಿ ಹೇಳಿದ್ದಾರೆ. ಒಂದ್ ವೇಳೆ ಫ್ಯಾಮಿಲಿ ರೌಂಡ್ ಗೆ ಕಾವ್ಯ ಅವರ ಫ್ಯಾಮಿಲಿ ಬಂತಂದ್ರೆ ಮೊದಲು ನಾನು ಓಡೋಗ್ತೀನಿ, ಆಮೇಲೆ ಫಸ್ಟ್ ಸಿಚುವೇಶನ್ ನೋಡ್ತೀನಿ ಯಾವ ತರ ಇದೆ, ಎಲ್ಲ ಕೂಲ್ ಆಗಿದ್ದೇನಾ, ಎಲ್ಲ ನಾರ್ಮಲ್ ಇದೆನಾ, ಹಂಗಿದ್ರೆ ಪರವಾಗಿಲ್ಲ. ಇನ್ ಕೇಸ್ ಅಲ್ಲಿ ಏನಾದ್ರು ಎಲ್ಲರೂ ಗಿಲ್ಲಿನ ಹುಡುಕ್ತಾ ಇದ್ರೆ ನಾನು ಅಲ್ಲೇ ಅಡ್ಕೊಂಡ್ ಬಿಡ್ತೀನಿ. ಬಟ್ ಎಲ್ಲ ಕೂಲ್ ಆಗಿತ್ತು, ಸೊ ಎಲ್ಲ ನಾರ್ಮಲ್ ಆಗಿತ್ತು ಅಂದ್ರೆ ನಾನು ಸ್ಟೈಲ್ ಆಗಿ ರೆಡಿ ಆಗಿ ಸ್ಟೈಲ್ ಎಂಟ್ರಿ ಕೊಡ್ತೀನಿ ಅಂತ ಗಿಲ್ಲಿ ಅವ್ರು ಹೇಳಿದ್ದಾರೆ. ಸೊ ಇವಾಗ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಅವರದು ಮಾತಿನ ಚಕಮಕಿ ತುಂಬಾ ಜೋರಾಗಿದೆ. ಮನೆ ಮಂದಿ ಪ್ಲಸ್ ರಕ್ಷಿತಾ ಒಂದ್ ಕಡೆ ಆದ್ರೆ ಧ್ರುವಂತ್ ಒಂದ್ ಕಡೆ ಇದ್ದಾರೆ. ಮನೆ ಮಂದಿಯ ಜೊತೆಗೆ ಧ್ರುವಂತ್ ಅಪೋಸಿಟ್ ಆಗಿದ್ದಾರೆ. ಸೊ ಅದಕ್ಕೆ ರಕ್ಷಿತಾ ಅವರು ಅವ್ರ ಜೊತೆಗೆ ಯಾವ ರೀತಿಯಾಗಿ ಕಾಲ ಕಳಿಬೇಕು ಈ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಅಂತ ತುಂಬಾನೇ ಚಿಂತೆಯಲ್ಲಿದ್ದಾರೆ. ಆದಷ್ಟು ಬೇಗ ಈ ಸೀಕ್ರೆಟ್ ರೂಮ್ ಎಂಡ್ ಆಗುತ್ತೆ. ಸೊ ಮನೆ ಮಂದಿ ಎಲ್ಲ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬೇಜಾರಲ್ಲಿದ್ದಾರೆ. ಬಟ್ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದು ಅವರೆಲ್ಲ ಚಲನವಲನಗಳನ್ನು ನೋಡ್ತಿದ್ದಾರೆ, ಯಾವ ತರ ಮಾತಾಡ್ತಿದ್ದಾರೆ, ಏನೇನ್ ಮಾತಾಡ್ತಿದ್ದಾರೆ. ಆದಷ್ಟು ಬೇಗ ಮತ್ತೊಂದು ಟ್ವಿಸ್ಟ್ ಮತ್ತೆ ಶಾಕಿಂಗ್ ಎಪಿಸೋಡ್ ಬರುತ್ತೆ. ಸೊ ಅಲ್ಲಿ ಮಟ್ಟ ವೇಟ್ ಅಂಡ್ ಸಿ. ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.